ಚಿಕ್ಕಮಗಳೂರು ಮಾತ್ರ ಅಲ್ಲ, ಯಾದಗಿರಿಯಲ್ಲೂ ಕೂಡ ಮಳೆ ಹೆಚ್ಚಿನ ಹಾನಿಯನ್ನ ಉಂಟು ಮಾಡಿದೆ. ಯಾದಗಿರಿಯ ಹಲವು ಕಡೆ ಜೋರು ಮಳೆ ಆಗ್ತಾ ಇದ್ದು ಸಿಡಿಲು ಬಡಿದು ದೇವಸ್ಥಾನದ ಶಿಖರಕ್ಕೆ ಹಾನಿಯಾಗಿದೆ. ದೇವಸ್ಥಾನದಲ್ಲಿ ದೋರನಹಳ್ಳಿ ಗ್ರಾಮದ ಶ್ರೀ ಪರಮಾನಂದೇಶ್ವರ ದೇವಸ್ಥಾನದ ಶಿಖರ ಅದು. ಇದೀಗ ಪಾಪ ಆ ದೇವಸ್ಥಾನದಲ್ಲಿ ಒಬ್ರು ವೃದ್ಧೆ ಮಲಗಿದ್ರಂತೆ. ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಅಪಾಯದಿಂದ ಪಾರಾಗಿದ್ದಾರೆ, ಸೇಫ್. ದೇವರ ಕೃಪೆನೋ ಏನೋ ಗೊತ್ತಿಲ್ಲ, ಅಲ್ಲಿ ಆಶ್ರಯ ಪಡೆದಿದ್ರು, ಏನಾಗಿಲ್ಲ ಸದ್ಯ ಅಜ್ಜಿಗೆ. ಅದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಗಮನಿಸ್ತಾ ಇದ್ದೀರಿ ಅಂದ್ರೆ ಶಿಖರ ಅಂದ್ರೆ ಆ ಗೋಪುರ ಅಂತ ಇರುತ್ತಲ್ಲ, ಕಳಶ ಅಂತ ಹೇಳ್ತೀವಲ್ಲ, ಕಳಶ ಇಡುವಂತಹ ಜಾಗ, ಆ ಗೋಪುರ ಇರುತ್ತಲ್ಲ, ಆ ಗೋಪುರಕ್ಕೆ ಸಂಪೂರ್ಣ ಹಾನಿಯಾಗಿದೆ. ಬಹುಶಃ ಹಳೇದಂತ ಕಾಣುತ್ತೆ ಅದು. ಯಾದಗಿರಿಯಲ್ಲಿ ಸಿಡಿಲು ಬಡ್ದಿರೋದು, ಮರಗಳೇ ಹೊತ್ತುರಿಯುತ್ತೆ. ಆಮೇಲೆ ಅದು ಸಿಡಿಲು ಮರಕ್ಕೆ ಮಾತ್ರ ಬಡಿಯುತ್ತೆ ಅಂತಲ್ಲ, ಮನೆಗಳಿಗೂ ಕೂಡ ಸಿಡಿಲು ಬಡ್ದಿರುವಂಥದ್ದು ಗಮನಿಸಿದ್ವಿ. ಕೊಟ್ಟಿಗೆ ಒಳಗಿದ್ದಂತಹ ಜಾನುವಾರುಗಳೇ ಸಾವನ್ನಪ್ಪಿವೆ, ಕೊಟ್ಟಿಗೆ ಒಳಗಿರುವಂಥದ್ದು. ಹಾಗೆ ಈಗ ಇಲ್ಲಿ ದೇವಸ್ಥಾನಕ್ಕೆ ಸಿಡಿಲು ಬಡಿದಿದೆ. ಓಕೆ, ಯಾದಗಿರಿಯಲ್ಲಿ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಂಪೂರ್ಣವಾಗಿ ರಸ್ತೆ ಕೆರೆಯಂತೆ ಭಾಸವಾಗ್ತಾ ಇದೆ. ಮಗದೊಂದು ಕಡೆ ಹಲವಾರು ವರ್ಷಗಳಿಂದ ಇದ್ದಂತಹ ದೇವಸ್ಥಾನ ಅಥವಾ ಗುಡಿ, ದೇವರ ಗುಡಿ ಸಿಡಿಲಿಗೆ ಬಲಿಯಾಗಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಆ ಒಂದು ಶಿಖರ ಅಥವಾ ನಾವೇನು ಗೋಪುರ ಅಂತ ಕರಿತೀವಿ, ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ದೇವಸ್ಥಾನದಲ್ಲಿ ಪಾಪ ಒಂದು ಅಜ್ಜಿ ಮಲಗಿದ್ರಂತೆ. ದೇವ್ರ ದಯೆ ನೋಡಿ, ಏನೂ ಆಗಿಲ್ಲ ಅಜ್ಜಿಗೆ. ಪಾಪ ಬದುಕ್ತಲ್ಲಪ್ಪ, ಬಡಜೀವ ಮುದಿ ಜೀವ ಅಂದ್ಕೊಂಡು ಕೈ ಮುಗ್ದಿರುತ್ತೆ ದೇವರಿಗೆ ಅಜ್ಜಿ. ಯಾದಗಿರಿಯಲ್ಲಿ ಆಗಿರುವಂತಹ ಘಟನೆ. ಆ ದೇವಸ್ಥಾನದ ಗೋಪುರ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಇನ್ನು ಮನುಷ್ಯರು ಸಿಕ್ಕಿದ್ರೆ ಬಿಡುತ್ತಾ, ಜೀವನ ತೆಗೆಯುತ್ತೆ ಅದು. ಮರಗಳಿಗೆ, ಈ ರೀತಿಯ ಗೋಪುರಗಳಿಗೆ. ಅದಕ್ಕೆ ಹೇಳೋದು, ಮಳೆ ಗಾಳಿ ಸಿಡಿಲು ಬಂದಂತಹ ಸಂದರ್ಭದಲ್ಲಿ ಸೇಫಾಗಿ ಒಳಗಿರಿ, ಹೊರಗೆ ಬರಕ್ಕೆ ಹೋಗ್ಬಿಡಿ ಅಂತ.